ಪುನಃ ಕ್ಲಚ್ ಒತ್ತಿರಿ ಎಡಗಲಾಗ ಒತ್ತಿರಿ ಕ್ಲಚ್ ಒತ್ತಿದೆ ಎಕ್ಸಿಟ್ರ್ ಟಚ್ ಮಾಡಬಾರ್ದು ಹೋಗ್ರಿ ಮತ್ತೆ ಹೋಗ್ರಿ ರೈಸ್ ಮಾಡಿರಿ ಬಲ್ಗಲಾಗ ಎಕ್ಸಿಟ್ ರೈಸ್ ಮಾಡಿರಿ ಕ್ಲಚ್ ಲೂಸ್ ಮಾಡಿ. ನಾ ಬೇರೆದು ಯಾಕೆ ಹೇಳ್ತೇನೆ, ಒಂದ್ಸರಿ ಕ್ಲಚ್ ಒಂದ್ಸರಿ ಕಾಲು ಅಂದರೆ ನಿಮ್ಮ ತಲೆ ಒಳಗೆ ಬರ್ಬೇಕು ಅದು. ಪುನಃ ಕ್ಲಚ್ ಒತ್ತಿರಿ ಎಡಗಲಾಗ ಕ್ಲಚ್ ಒತ್ತಿರಿ ಪೂರ್ತಿ. ಎಕ್ಸ್ಲೇಟ್ರ್ ಒತ್ತಬೇಡ್ರಿ. ಆಮೇಲೆ ಹೆಬ್ಬೆಳ್ಳಾಗ ಯಾಕೆ ಒತ್ತೀರಿ? ಏಸ್ರಿ ಕಾಲು ಹೆಬ್ಬೆಳ್ಳ ಇದನ್ನ ಯಾಕೆ ಹಿಂಗೆ ಮಾಡ್ಕೊಂಡಿರಿ ನೀವು? ಹಂಗೆ ಫುಲ್ ಒತ್ತೀರಾ ಎಡಗಾಲ? ಬಲ್ಗಾಲಾಗ ರೈಸ್ ಮಾಡ್ತಾ ಲೂಸ್ ಮಾಡಿರಿ. ಹಾಫ್ ಕ್ಲಚಿಗೆ ಬರ್ರಿ, ರೈಸ್ ಮಾಡಿರಿ ಬಲ್ಗಾಲಾಗ. ಎಕ್ಸಿಟ್ರ್ ಈಗ ಬೇಕು. ಸಾಕು, ಎಕ್ಸಿಟ್ರ್ ಭಾಳ ಬೇಡ, ಬಿಗಿ ಹಿಡಿಬೇಡ್ರಿ. ಮುಂದೊಂದು ಎಮ್ಮೆ ಕೋಣ ಕಾಣ್ತದೆ ನೋಡ್ರಿ, ಒಂದು ಹಾರು ನೋಡಿರಿ ಬೈತೈತದ. ಎಕ್ಸಿಟ್ರ್ ಬಿಡ್ರಿ ನಿಮ್ಮ ಕಾಲಿಗೆ ಮುಂದೆ ಗಾಡಿ ಬರ್ತಾ ಇದ್ದಾವೆ. ಬಲ್ಗಾಲ ಎಲ್ಲೈತಿ ನಿಮ್ದು? ಬ್ರೇಕಿಗೆ ಬರಲಿಲ್ಲ ನೀವು. ಬ್ರೇಕಿಗೆ ನಿಮ್ಮ ಕಾಲು ಬಲ್ಗಾಲ ಬರಲಿಲ್ಲ, ನೀವು ಹೋಗ್ರಿ. ನಾ ಹೇಳಿದ ತಕ್ಷಣ ಬರೋದಿಲ್ಲ ನೀವು. ಹೋಗ್ರಿ ಎಕ್ಸಿಟ್ರ್ ಮೇಲೆ ಕಾಲು ಇಟ್ಕೊಂಡು ಹೋಗ್ರಿ. ಮತ್ತೆ ಕ್ಲಚ್ ಒತ್ತಿರಿ, ಎಡಗಾಲ ಒತ್ತಿದಾಗ ಎಕ್ಸಿಟ್ರ್ ಕೊಡಬಾರ್ದು. ಹೋಗ್ರಿ ಕ್ಲಚ್ ಒತ್ತಿದ ಎಕ್ಸಿಟ್ರ್ ಯಾಕೆ ಕೊಡ್ತೀರಿ ನೀವು? ಕ್ಲಚ್ ಒತ್ತಾ ಹೋದಂಗೆ ಎಕ್ಸಿಟ್ರ್ ಬಿಡ್ತಾ ಬರ್ಬೇಕು. ಎಕ್ಸಿಟ್ರ್ ಬಿಡ್ತಾ ಒತ್ತಾ ಬಂದಂಗೆ ಕ್ಲಚ್ ಲೂಸ್ ಮಾಡ್ತಾ ಬರ್ಬೇಕು. ಅದ್ರ ಕೆಲಸ ಹಿಂಗೆ. ಸ್ಪೀಡ್ ಬೇಡ, ತೆಗೀರಿ ಎಕ್ಸಿಟ್ರಿಂದ ಕಾಲು ತೆಗೀರಿ. ಹಾಂ ಹೋಗಿ ದೂರ ನೋಡ್ರಿ, ಕೈ ಸೆಟ್ ಮಾಡ್ಕೊತೈತಿ. ಹಾಂ ಈಗ ನೋಡ್ರಿ ಮುಂದೆ ಗಾಡಿ ಬಂತು. ಬಲ್ಗಾಲ ಎಲ್ಲೈತಿ ನಿಮ್ದು? ಎಲ್ಲಿ? ಬ್ರೇಕಿಗೆ ಯಾಕೆ ಬರಲಿಲ್ಲ ನೀವು? ಅಬ್ಸರ್ವ್ ಮಾಡ್ಬೇಕಲ್ಲ ಆ ಗಾಡಿನ. ಹಿಂದೆ ಮುಂದೆ ಗಾಡಿ ಬಂದಾಗ ಬ್ರೇಕಿಂಗ್ ಬರಬೇಕು. ಕಾಲ್ ಬ್ರೇಕಿನ ಮೇಲೆ ಬರ್ಬೇಕಲ್ಲ. ನಿಲ್ಸ್ರಿ, ಕ್ಲಚ್ ಫುಲ್ ಒತ್ತಿರಿ, ಎಡಗಾಲ ಬ್ರೇಕ್ ಹಾಕ್ರಿ, ನಿಲ್ಸ್ರಿ. ಮಿರರ್ ನೋಡ್ರಿ. ನಾನು ಯಾಕೆ ಹೇಳ್ತೇನೆ ನಿಮ್ಗೆ ಅಂದರೆ, ಈಗ ಎದುರುಗಡೆಯಿಂದ ವೆಹಿಕಲ್ ಬರ್ತೈತಿ. ಆ ಹೊತ್ತಿನಾಗ ನಿಮ್ಮ ಕಾಲು ಬ್ರೇಕ್ ಮೇಲೆ ಇರ್ಬೇಕು. ನಿಧಾನ ಹೋಗ್ಬೇಕು. ಈಗ ಕಲಿಬೇಕು ಅದನ್ನ ನೀವು. ಈಗ ಹಿಂದೆ ಯಾವುದೋ ದೊಡ್ಡ ಗಾಡಿ ಬಂತು, ಹೆದರಿಕೆ ಆಕತಿ. ಮುಂದೆ ಗಡಿಗೆ ಯಾವುದೋ ದೊಡ್ಡ ಗಾಡಿ ಬಂತು, ಅಥವಾ ನಿಲ್ಲಿಸ್ಬೇಕು, ಹಂಪ್ ಬಂತು, ಗುಂಡಿ ಬಂತು, ಕ್ರಾಸ್ ಬಂದವು, ಅವಾಗ ನಿಮ್ಮ ಕಾಲು ಬ್ರೇಕ್ ಮೇಲೆ ಬರೋ ಅಭ್ಯಾಸ ಕಲಿಬೇಕು. ಹೀಗೆ ಹೌದು. ನೀವು ಕಲೀಲಿಲ್ಲ ಅಂದ್ರೆ ನಿಮ್ಗೆ ಆ ಗಾಡಿ ಬಂದು ಎಲ್ಲ ಮುಗಿದು ಹೋದ್ಮೇಲೆ ನೀವು ಬ್ರೇಕ್ ಮೇಲೆ ಕಾಲಿಟ್ರೆ ಪ್ರಯೋಜನ ಏನು ಬಂತು? ಕ್ಲಚ್ಚು ಬ್ರೇಕು ಎಕ್ಸಿಟ್ರು ಅಷ್ಟೇ ಮುಖ್ಯ. ನೀವು ಉಳಿದದ್ದೆಲ್ಲ ಅಲ್ಲ. ನಾ ಹೇಳಿದ ಪಾಯಿಂಟ್ ಕರೆಕ್ಟಾಗಿ ತಲೆಗಟ್ಕೊಂಡು, ಎದುರುಗಡೆ ವೆಹಿಕಲ್ ಬಂತು, ಬೇರೆ ಏನೋ ಪ್ರಾಬ್ಲಮ್ ಬಂತು, ನಿಮ್ಮ ಕಾಲು ಬ್ರೇಕ್ ಮೇಲೆ ಇರಬೇಕು. ಅಬ್ಸರ್ವೇಷನ್ ಮಾಡಬೇಕು. ಏನಾರ ಪ್ರಾಬ್ಲಮ್ ಬಂತು ಅಂದರೆ ತಕ್ಷಣ ನಿಲ್ಸೋದಕ್ಕೆ ರೆಡಿ ಆಗ್ಬೇಕು, ಅಥವಾ ಸರ್ಕೊಳ್ಳೋದಕ್ಕೆ ರೆಡಿ ಆಗ್ಬೇಕು. ಅವನಿಗೂ ಬರ್ಬೋದು ಪ್ರಾಬ್ಲಮ್ಮು, ನಿಮಗೂ ಬರ್ಬೋದು. ಹೌದಾ? ಆ ಪ್ರಾಕ್ಟೀಸ್ ನಿಮಗೆ ಬರ್ದಂಗೆ ಇದ್ದರೆ ಗಾಡಿ ನೀವು ಎಷ್ಟು ಕಲ್ತ್ರೂ ಉಪಯೋಗ ಇಲ್ಲ ಅಂತ. ಕ್ಲಚ್ ಒತ್ತಿಟ್ಕೊಂಡಿರಾ? ಈಗ ಹಿಂದಕ್ಕೆ ಹಾಂ ಟೂರ್ ಮಿರರ್ ನೋಡ್ರಿ, ಎಕ್ಸಿಟ್ರ್ ಮೇಲೆ ಕಾಲು ಇಟ್ಕೊಳ್ರಿ. ಬ್ರೇಕ್ ಬಿಡ್ತೇನೆ ಈಗ, ಬಿಡ್ರಿ. ಹಾಂ ಸ್ಲೋಲಿ ಎಕ್ಸಿಟ್ರ್, ಸ್ವಲ್ಪ ಎಕ್ಸಿಟ್ರ್. ಹಾಂ ತುದಿ ಕಾಲ ಕ್ಲಚ್ ಭಾಳ ಬೇಡ ಎಕ್ಸಿಟ್ರ್ ಲೂಸ್ ಮಾಡಿರಿ. ಜಾಸ್ತಿ ಆಯ್ತು. ಹಿಂದಕ್ಕೆ ನೋಡ್ರಿ, ಮಿರರ್ ನೋಡ್ರಿ. ಹಂಗೆ ಮಧ್ಯ ಮಿರರ್ ನೋಡ್ರಿ. ಗಾಡಿ ಎಲ್ಲಿ ಹೋಗತ್ತೆ ನೋಡ್ರಿ. ಗಾಡಿ ಆ ಕಡೆ ಹೋಗ್ತಾ ಇದೆ. ಹಾಂ ಕ್ಲಚ್ ಒತ್ತಿರಿ, ನಿಲ್ಸ್ರಿ, ಬ್ರೇಕ್